ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ವ್ಯಾಪ್ತಿಯಲ್ಲಿ ಗುರಿ ಮುಟ್ತಾ ಇಲ್ಲ ಜಾತಿ ಸಮೀಕ್ಷೆ. ನಾಳೆ ಒಂದು ದಿನ ಮಾತ್ರ ಬಾಕಿ ಇದೆ. ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಪೂರ್ಣಗೊಳ್ಳುತ್ತಾ ಅಂತ ನೋಡಿದ್ರೆ ಡೌಟು ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿವರೆಗೆ ಅರ್ಧದಷ್ಟು ಕೂಡ ಮುಗ್ದಿಲ್ಲ ಸರ್ವೆ ಕಾರ್ಯ. ಪ್ರತಿದಿನ 1,00,000 ಜನರ ಸರ್ವೆ ಮಾಡೋಕ್ಕೂ ಕೂಡ ಆಗದಂಥ ಪರಿಸ್ಥಿತಿ ಇದೆ. ಈವರೆಗೆ ಕೇವಲ 53 ಲಕ್ಷ ಜನರ ಸಮೀಕ್ಷೆಯನ್ನು ಮಾಡಲಾಗಿದೆ. ಆದರೆ ಬೆಂಗಳೂರಲ್ಲಿರೋದು ಎಷ್ಟು ಹೇಳಿ, 1.5 ಕೋಟಿ ಜನ ಇದ್ದಾವೆ ಹೆಚ್ಚು ಕಮ್ಮಿ, ಅಥವಾ ಅದಕ್ಕಿಂತ ಜಾಸ್ತಿ. ಬೆಂಗಳೂರಿನಲ್ಲಿರೋದು 1.5 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಅದರ ಸಮೀಕ್ಷೆ ಆಗಿರೋದು ಕೇವಲ 53 ಲಕ್ಷ ಮಾತ್ರ. ಜನಸಂಖ್ಯೆಯಲ್ಲಿ ಅದು ನಿಖರವಾಗಿ ಹೇಳಬೇಕು ಅಂತ ಹೇಳಿದ್ರೆ 53,41,343 ಜನರ ಸಮೀಕ್ಷೆ ಮಾತ್ರ ಆಗಿದೆ. GBA ವ್ಯಾಪ್ತಿಯಲ್ಲಿ ಇನ್ನು 15 ದಿನಗಳ ಕಾಲ ವಿಸ್ತರಣೆ ಇಲ್ಲಿ ಅಗತ್ಯವಾಗಿ ಕಾಣಿಸ್ತಾ ಇದೆ. ನೋಡಿ, ಸರ್ವೆಗೆ ಹೋಗುವಂಥ ಸಿಬ್ಬಂದಿ ಕೂಡ ಮನೆ ಮನೆಗಳಿಗೆ ಅಲಿತಾ ಇದ್ದಾರೆ, ಪ್ರತಿನಿತ್ಯವೂ ಕೂಡ ಹೋಗ್ತಾ ಇದ್ದಾರೆ. ಬಟ್ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಈ ಸಮೀಕ್ಷೆಗೆ ಬಹಳ ಪೋರ್ ರೆಸ್ಪಾನ್ಸ್ ಇದೆ. ಮಾಹಿತಿ ಕೊಡೋದಿಲ್ಲ, ಸರಿಯಾದ ಸಮಯದಲ್ಲಿ ಮನೇಲಿ ಸಿಗೋದಿಲ್ಲ. ಬೆಳಗ್ಗೆ ಹೋಗಬೇಕು, ಅಥವಾ ಬೆಳಗ್ಗೆ 9 ಗಂಟೆ ಒಳಗೆ ಹೋಗಬೇಕು, ಇಲ್ಲ ಸಂಜೆ 6 ಗಂಟೆ 7 ಗಂಟೆ ನಂತರ ಹೋಗಬೇಕು, ಆಗ ಸಿಗ್ತಾರೆ. ಅಥವಾ ಸಿಗೋದು ಇಲ್ಲ, ಲಾಕ್ ಇರುತ್ತೆ, ಊರಿಗೆ ಹೋಗಿರ್ತಾರೆ. ಮತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಇರುವಂಥವ್ರು ನಮ್ಮಂಥವರೆಲ್ಲ ಬಹುತೇಕ ನಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದೇವೆ, ಬೆಂಗಳೂರಿನಲ್ಲಿ ವಾಸ ಇದ್ದೇವೆ. ಈಗ ನನ್ನ ಸರ್ವೆ ತೆಗೆದುಕೊಂಡ್ರೆ ನಮ್ಮೂರಿನಲ್ಲಿ ಮಾಡಿದ್ದೇನೆ, ನನ್ನ ಸರ್ವೆ ನಮ್ಮೂರಿನಲ್ಲಿ ಆಗಿದೆ. ಬೆಂಗಳೂರಿನಲ್ಲಿ ನಾನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಬೆಂಗಳೂರಿನ ಲೆಕ್ಕಾಚಾರದಲ್ಲಿ ತೊಗೊಂಡ್ರೆ 1.5 ಕೋಟಿ ಜನಸಂಖ್ಯೆಯಲ್ಲಿ ತಗೊಂಡ್ರೆ ನಾನು ಕೂಡ ಒಬ್ಬ. ನನ್ನ ಸರ್ವೆ ನಮ್ಮೂರಲ್ಲಾಗಿರುತ್ತೆ. ಇಲ್ಲಿನೂ ಲೆಕ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 1.5 ಕೋಟಿ ಯಾವ ಕಾರಣಕ್ಕೂ ಆಗೋದಿಲ್ಲ. ಆಯಾ ಜಿಲ್ಲೆಗಳಲ್ಲಿ ಸರ್ವೆ ಮುಕ್ತಾಯ ಆಗಿರುತ್ತೆ. ಬಟ್ ಬೆಂಗಳೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಗೋದಿಲ್ಲ. ಬಟ್ ವಿಸ್ತರಣೆ ಮಾಡಬೇಕಾಗತ್ತಾ ಅಂತ ಹೇಳಿ, ಬೆಂಗಳೂರಲ್ಲಿ ವಿಸ್ತರಣೆ ಮಾಡ್ತಾರಾ ಅಥವಾ ಇಲ್ಲಿಗೆ ಕೈ ಬಿಡ್ತಾರಾ ಅಂತ ಬೆಂಗಳೂರಿಂದ ಮಾತ್ರ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಸರ್ವೆ ಹೇಗಾಗುತ್ತೆ ಅಂತ ಹೇಳಿ ರಾಜ್ಯ ಮಟ್ಟದ ಸಮೀಕ್ಷೆ ಬಹುತೇಕ ಅಂತಿಮ ಆಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ, ಅಂತಿಮ ಘಟ್ಟಕ್ಕೆ ಬಂದಿದೆ. 95.20 ಸಮೀಕ್ಷೆ ಮುಗಿದಿದೆ. ಅಂದರೆ ಅಷ್ಟು ಪರ್ಸೆಂಟೇಜ್ನಷ್ಟು ಮುಗಿದಿದೆ. ಸಮೀಕ್ಷೆಯನ್ನು ಮುಗಿಸಿದೆ ಆಯೋಗ. 1-2 ದಿನಗಳಲ್ಲಿ ಸಮೀಕ್ಷೆ ಕಾರ್ಯ ಪೂರ್ಣಗೊಳ್ಳುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಬಹುತೇಕ ನಮ್ಮ ರಾಜ್ಯದ 30 ಜಿಲ್ಲೆಯ ಜನ ಕೂಡ ಇಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರಾಜ್ಯದ ಜನ ಕೂಡ ಇಲ್ಲಿದ್ದಾರೆ. 1.5 ಕೋಟಿ ಜನಸಂಖ್ಯೆ ಇದೆ ಇಲ್ಲಿ. ಜಿಲ್ಲಾ ಪ್ರಮಾಣದಲ್ಲಿ ಜಿಲ್ಲಾ ಹಂತಗಳಲ್ಲಿ ಆಲ್ಮೋಸ್ಟ್ ಮುಗಿದಿದೆ, ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಬಟ್ ಬೆಂಗಳೂರಿನಲ್ಲಿ ಮುಗಿಸೋದು ಡೌಟು, ಅನೇಕ ತಾಂತ್ರಿಕ ಕಾರಣಗಳು ಕೂಡ ಇದ್ದಾವೆ. ಈಗ ಗೊಂದಲಕ್ಕೆ ಸಿಲುಕಿರುವ ಸರ್ಕಾರ ಏನು ಮಾಡುತ್ತೆ ಅಂತ. ದಶರಥ್, ಈಗಾಗಲೇ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ. ಬೆಂಗಳೂರಿನಲ್ಲಿ ಕೆಲವು ದಿನಗಳ ನಂತರ ಪ್ರಾರಂಭ ಆಯಿತು, ಅಂದರೆ ವಿಳಂಬ ಆಯಿತು. ಇಲ್ಲಿ 22ರಿಂದ ಪ್ರಾರಂಭ ಆಗಲಿಲ್ಲ, ಕೆಲವು ದಿನಗಳ ನಂತರ ಪ್ರಾರಂಭ ಆಯಿತು. ಡೆಡ್ಲೈನನ್ನು ಕೊಡಲಾಗಿತ್ತು, ಒಂದು ಬಾರಿ ವಿಸ್ತರಣೆಯನ್ನು ಮಾಡಲಾಗಿತ್ತು. ಯಾಕೆಂದರೆ ಅವರು ಕೊಟ್ಟಂಥದ್ದು 7ನೇ ತಾರೀಕು ಅಕ್ಟೋಬರ್ 7ಕ್ಕೆ ನೀವು ಪೂರ್ಣಗೊಳಿಸಬೇಕು ಅಂತೇಳಿ. ರಾಜ್ಯ ಮಟ್ಟದಲ್ಲೂ ಕೂಡ ಆಗಲಿಲ್ಲ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೂ ಕೂಡ ಸಂದರ್ಭದಲ್ಲಿ ಆಗಲಿಲ್ಲ. ಯಾಕೆಂದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 7 ಏನಿತ್ತು 2 ದಿನಗಳ ಮುಂದಷ್ಟೇ ಪ್ರಾರಂಭ ಆಗಿತ್ತು. ಹಾಗಾಗಿ ಸರ್ಕಾರ ವಿಸ್ತರಣೆಯನ್ನು ಮಾಡಿತ್ತು. ಇವತ್ತು ಡೆಡ್ಲೈನ್ 18ರವರೆಗೆ 2 ಕಡೆಗಳಲ್ಲೂ ಕೂಡ ನೀವು ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ನಮಗೆ ವರದಿಯನ್ನು ಕೊಡಬೇಕು ಅಂತೇಳಿ. ನಾಳೆಗೆ ಅಂತಿಮ ದಿನ ಇದೆ. ಅಂದರೆ ಅಧಿಕೃತವಾಗಿ 18ನ್ನು ಸರ್ಕಾರ ಆದೇಶವನ್ನು ಮಾಡಿ 19ರೊಳಗೆ ನೀವು ಪೂರ್ಣಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಇವತ್ತು 18 ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಬಹುತೇಕವಾಗಿ ನಾಳೆ ರಾಜ್ಯ ಮಟ್ಟದ ಸರ್ವೆ ಪೂರ್ಣಗೊಳ್ಳುವಂಥ ಸಾಧ್ಯತೆಗಳಿದೆ, ಅಥವಾ ಮತ್ತೊಂದು ದಿನ ಎಕ್ಸ್ಟ್ರಾ ಆಗಬಹುದು. ಯಾಕೆಂದರೆ ಈಗಾಗಲೇ 95.20% ಸಮೀಕ್ಷೆ ರಾಜ್ಯ ಮಟ್ಟದಲ್ಲಿ ಆಗಿದೆ. ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯ ಮಟ್ಟದಲ್ಲ ಆಗಿದೆ. ಸುಮಾರು 1,47,00,000 ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ ಈಗಾಗಲೇ 1.31 ಕೋಟಿ ಸಮೀಕ್ಷೆಯನ್ನು ಈಗಾಗಲೇ ಮಾಡಲಾಗಿದೆ ರಾಜ್ಯ ಮಟ್ಟದಲ್ಲಿ. ಆದರೆ ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇರುವಂಥ ಪ್ರದೇಶದಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ
ಅರ್ಧದಷ್ಟು ಕೂಡ ಆಗಿಲ್ಲ. ಯಾಕೆಂದರೆ ನಿನ್ನೆಯವರೆಗೆ ಆಗಿರುವಂತಹ ಸಮೀಕ್ಷೆ ಕೇವಲ 50 ಲಕ್ಷ ಮಾತ್ರ. ಹಾಗಾಗಿ ಇನ್ನೂ 1 ಕೋಟಿ ಜನಸಂಖ್ಯೆ ಇದೆ. ನೀವು ಹೇಳಿದಾಗೆ ಕೆಲವು ಜಿಲ್ಲೆಗಳಲ್ಲೂ ಕೂಡ ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗಿರ್ತಾರೆ. ಅವ್ರದ್ದು ಇಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಬರೋದಿಲ್ಲ. ಮತ್ತು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದಿರ್ತಾರೆ, ಅವರ ಸಮೀಕ್ಷೆ ಕೂಡ ಆಗೋದಿಲ್ಲ. ಆದರೆ ಇಲ್ಲಿಯೇ ವಾಸ ಮಾಡ್ತಾ ಇರುವಂಥವರ ಸಮೀಕ್ಷೆ ಆಗಲೇಬೇಕಾಗತ್ತೆ. ಅವರು ಬೇರೆ ರಾಜ್ಯಗಳಿಂದ ಬರಲಿ ಅಥವಾ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲೇ ವಾಸ್ತವ್ಯವನ್ನು ಪರ್ಮನೆಂಟ್ ಆಗಿ ಹೂಡಿರ್ತಾರಲ್ಲ, ಅವರ ಸಮೀಕ್ಷೆ ಆಗಬೇಕಾಗತ್ತೆ. ಅಂತಹ ಲೆಕ್ಕವನ್ನು ತಗೊಂಡ್ರು ಕೂಡ ಒಂದು 20 ಲಕ್ಷ ಹೆಚ್ಚು ಕಡಿಮೆ ಮಾಡಬೇಕಾಗತ್ತೆ. 1.30 ಕೋಟಿಯಷ್ಟು ಜನಸಂಖ್ಯೆಯ ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ. ಆದರೆ ಇನ್ನೂ ಕೂಡ ಅರ್ಧದಷ್ಟು ಮುಗಿದಿಲ್ಲ. ಪ್ರತಿದಿನ ಕೇವಲ 90,000 1 ಲಕ್ಷ ಮಾತ್ರ ಗಣತಿಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ನಾಳೆ ಒಂದು ದಿನ ಮಾತ್ರ ಬ್ಯಾಲೆನ್ಸ್ ಇರೋದ್ರಿಂದ ಸಾಧ್ಯವೇ ಇಲ್ಲ ಬೆಂಗಳೂರಿನಲ್ಲಿ ಸಮೀಕ್ಷೆಯನ್ನು ಮಾಡೋದಕ್ಕೆ. ಹಾಗಾಗಿ ಇನ್ನೂ 15 ದಿನಗಳ ಸಮೀಕ್ಷೆಯನ್ನು ಅವಕಾಶವನ್ನು ವಿಸ್ತರಣೆಯನ್ನು ಮಾಡಬೇಕಾಗತ್ತೆ. OBC ಆಯೋಗ ಇದರ ಬಗ್ಗೆ ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ತಂದಿದೆ. ಸರ್ಕಾರ ಅದಕ್ಕೆ ಪರ್ಮಿಷನನ್ನು ಕೊಡುತ್ತಾ ಅಥವಾ ಇಲ್ಲಿಗೆ ಮುಗಿಸುತ್ತಾ ನೋಡಬೇಕಾಗತ್ತೆ. ಏಕೆಂದರೆ ಹಿಂದೆ ದಲಿತ ಒಳ ಮೀಸಲಾತಿ ಸಮೀಕ್ಷೆ ಸಂದರ್ಭದಲ್ಲೂ ಕೂಡ 58% ಅಷ್ಟೇ ಇಲ್ಲಿ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಉಳಿದಿರುವಂಥದ್ದನ್ನು ಸಮೀಕ್ಷೆ ಮಾಡೋದಕ್ಕೆ ಆಗಲೇ ಇಲ್ಲ, ಅಲ್ಲಿಗೆ ಮುಕ್ತಾಯವನ್ನು ಮಾಡಲಾಯಿತು. ರಾಜ್ಯ ಮಟ್ಟದಲ್ಲಿ ಪೂರ್ಣ ಪ್ರಮಾಣದ ಸಮೀಕ್ಷೆ ಆದರೂ ಕೂಡ ಬೆಂಗಳೂರಿನಲ್ಲಿ ಆಗಿರಲಿಲ್ಲ. ಈಗ ಜಾತಿ ಗಣತಿ ಸಮೀಕ್ಷೆಯ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಇನ್ನೇನು ಕೇವಲ 7 ಲಕ್ಷ ಮಾತ್ರ ಬಾಕಿ ಇದೆ ಇನ್ನು ಮಾಡೋದಕ್ಕೆ. ಆದರೆ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಗ್ತಾ ಇಲ್ಲ. ಇದು ಈ ಬಾರಿ ಕೂಡ 50% ಮೀರುತ್ತೋ ಹೇಗೆ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಸರ್ಕಾರ ಅವಕಾಶ ಕೊಡುತ್ತಾ ಇಲ್ವಾ ನೋಡಬೇಕಾಗತ್ತೆ ದಶರಥ್. ಥ್ಯಾಂಕ್ ಯು ಶಿವಕುಮಾರ್.